ನಮಸ್ಕಾರ. ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ಕ್ಷಣ ಕ್ಷಣದ ನ್ಯೂಸ್ ವೀಕ್ಷಿಸಿ, ಪ್ರೋತ್ಸಾಹಿಸಿ. ಅದೇ ರೀತಿಯಾಗಿ ಲೈಕ್ ಮಾಡಿ, ನಿಮ್ಮಲ್ಲಿರುವ ಪ್ರತಿ ವಾಟ್ಸ್ಆಪ್ ಗ್ರೂಪ್ಗೆ ಶೇರ್ ಮಾಡಿ. ನಿಮ್ಮ ಯಾವುದೇ ವಿಡಿಯೋ, ಸುದ್ದಿ ಹಾಗೂ ಜಾಹೀರಾತು ಬರಲು ನಮ್ಮ ರಾಯಚೂರು ನ್ಯೂಸ್ 007ಗೆ ಸಂಪರ್ಕಿಸಿ. ಸಿಪಿಐ ಎಂಎಲ್ ರೆಡ್ ಸ್ಟಾರ್ ಪಕ್ಷದ 13ನೇ ಮಹಾ ಅಧಿವೇಶನ ಪಿಜಿ ಜೇಮ್ಸ್. ಸಿಪಿಐ ಎಂಎಲ್ ರೆಡ್ ಸ್ಟಾರ್ ಪಕ್ಷದ 13ನೇ ಮಹಾ ಅಧಿವೇಶನವನ್ನು 2026ರ ಸೆಪ್ಟೆಂಬರ್ 16ರಿಂದ 20ರವರೆಗೆ ಕರ್ನಾಟಕದ ರಾಯಚೂರಿನಲ್ಲಿ ನಡೆಸಲು ನಿರ್ಧರಿಸಲಾಗಿದೆ ಎಂದು ಸಿಪಿಐನ ಪ್ರಧಾನ ಕಾರ್ಯದರ್ಶಿ ಜಿಪಿ ಜೇಮ್ಸ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಇಂದು ಮಾತನಾಡಿದ ಅವರು, ಮೇ 3ರಂದು ನಗರದ ಕನ್ನಡ ಭವನದಲ್ಲಿ ನಡೆದ ಸಭೆಯಲ್ಲಿ ಮಹಾ ಅಧಿವೇಶನದ ಸ್ವಾಗತ ಸಮಿತಿ ರಚಿಸಲಾಯಿತು. ಯುಎಸ್ ಅಮೆರಿಕ ನೇತೃತ್ವದ ಸಾಮ್ರಾಜ್ಯಶಾಹಿ ಫ್ಯಾಸಿಸಂ ಮತ್ತು ಯುದ್ಧದ ಮೂಲಕ ವಿಶ್ವದ ಜನರ ಮೇಲೆ ದಾಳಿ ನಡೆಸುತ್ತಿರುವ ನಿರ್ಣಾಯಕ ಘಟ್ಟದಲ್ಲಿ ಪಕ್ಷವು 13ನೇ ಮಹಾ ಅಧಿವೇಶನ ನಡೆಸುತ್ತಿದೆ. ಪ್ಯಾಲೆಸ್ಟೈನ್ ಜನರ ಮೇಲೆ ನಡೆಯುತ್ತಿರುವ ನರಮೇಧ, ಇರಾನ್ ಮೇಲಿನ ಆಕ್ರಮಣದ ಇದರ ಭೀಕರ ಅಭಿವ್ಯಕ್ತಿಗಳು ಎಂದರು. ಭಾರತದಲ್ಲಿ ಆರ್ಎಸ್ಎಸ್ ತನ್ನ ರಾಜಕೀಯ ಸಾಧನೆ, ಬಿಜೆಪಿ ಮೂಲಕ ಆಡಳಿತ, ನ್ಯಾಯಾಂಗ, ಶಿಕ್ಷಣ, ಸಂಸ್ಕೃತಿಯನ್ನು ಫ್ಯಾಸಿಸ್ಟ್ನ ಹಿಡಿತಕ್ಕೆ ತೆಗೆದುಕೊಂಡಿದೆ. ಮುಸ್ಲಿಮರು, ದಲಿತರು, ಮಹಿಳೆಯರು ಮೂಲಭೂತ ಮಾನವ ಹಕ್ಕುಗಳಿಂದ ವಂಚಿತರಾಗುತ್ತಿದ್ದಾರೆ. ಚುನಾವಣಾ ಆಯೋಗವನ್ನು ಬಳಸಿ ಮತಾಧಿಕಾರ ಕಸಿಯಲಾಗುತ್ತಿದೆ ಎಂದು ಆಪಾದಿಸಿದರು. ಸ್ವಾಗತ ಸಮಿತಿಗೆ ಕಾಡ್ ರಾಘವೇಂದ್ರ ಕುಷ್ಟಗಿ ಅಧ್ಯಕ್ಷರಾಗಿ, ಆರ್ ಮಾನಸಯ್ಯ ಪ್ರಧಾನ ಸಂಚಾಲಕರಾಗಿ, ವೀರಭದ್ರಪ್ಪ ಮತ್ತು ರವೀಂದ್ರನಾಥ್ ವೈದ್ಯ ಉಪಾಧ್ಯಕ್ಷರಾಗಿ, ವಿ ರುದ್ರಪ್ಪ, ಎಂಡಿ ಅಮ್ಲತ್ ಸಾಬ್ ಮತ್ತು ಎಂ ಗಂಗಾಧರ್ ಖಜಾಂಚಿಗಳಾಗಿ ಆಯ್ಕೆಯಾಗಿದ್ದಾರೆ. ಎಂ ಖಾಜಾ ಮೈನುದ್ದೀನ್, ಜೆಬಿ ರಾಜು, ರಾಮು ಪತ್ತಾರ್, ಬಾಬು ಬಂಡಾರ್ಗಲ್, ಗುರುರಾಜ್ ಗೌಡ್ರು, ನಾರಾಯಣ ಬೆಳಗುರ್ಕಿ, ಎಂ ನಿರಂಜನ್, ಕಬೀರ್ ಅವರನ್ನೊಳಗೊಂಡ ಕಾರ್ಯಕಾರಿ ಸಮಿತಿ ರಚಿಸಲಾಗಿದೆ. ಮಹಾ ಅಧಿವೇಶನವನ್ನು ಯಶಸ್ವಿಗೊಳಿಸಲು ಎಲ್ಲಾ ಕ್ರಾಂತಿಕಾರಿ, ಪ್ರಗತಿಪರ, ಪ್ರಜಾಪ್ರಭುತ್ವ ಶಕ್ತಿಗಳು ಬೆಂಬಲ ನೀಡಬೇಕು ಎಂದು ಪಾಲಿಟ್ ಬ್ಯೂರೋ ಸದಸ್ಯ ಆರ್ ಮಾನಸಯ್ಯ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಎಂ ಗಂಗಾಧರ್, ಕಬೀರ್, ಎಂಡಿ ಅಮೀರ್ ಅಲಿ ಉಪಸ್ಥಿತರಿದ್ದರು. or what we call a neo-fascist situation, 21st century fascism. And its manifestation, we know today what is happening at a global level, Trumpism. And this Trump or US Zionist aggression on Iran, the US Zionist aggression on Palestine, the genocide, the war crimes on the Palestinian people. Now this is followed by a biggest unlawful illegal aggression on Iran by the US Zionist axis. And even though there are opposition rhetorical statements are there, international community is condemning, but still there is no effective intervention on the part of the world community. So ಮಹಾಧಿವೇಶನ ಪ್ರತಿ 3 ವರ್ಷಕ್ಕೊಂದು ಬಾರಿ ನಡೆಯುವಂಥ ಅಧಿವೇಶನ, ಅಖಿಲ ಭಾರತ ಮಟ್ಟದ ಅಧಿವೇಶನ ಸರಾಸರಿ ಸೆಪ್ಟೆಂಬರ್ 16ರಿಂದ 20ನೇ ತಾರೀಕುವರೆಗೆ ರಾಯಚೂರಿನಲ್ಲಿ. ಸೊ ಮೋಸ್ಟ್ಲಿ ರಾಯಚೂರಿನ ಇತಿಹಾಸದಲ್ಲಿ ಎಡಪಕ್ಷಗಳಿಗೆ ಹೋಲಿಸಿದಾಗ, ಎಡಪಕ್ಷದ ಇತಿಹಾಸ ಹೋಲಿಸಿದಾಗ, ಯಾಕಂದರೆ 3 ತಲೆಮಾರಿನ ಇತಿಹಾಸ ಕಲ್ಯಾಣ ಕರ್ನಾಟಕ ಇದೆ ಎಡಪಕ್ಷಗಳದ್ದು ಕೂಡ. ಸೊ ಈ 75 ವರ್ಷಗಳಲ್ಲಿ ಮೊಟ್ಟ ಮೊದಲನೇ ದೇಶ ಮಟ್ಟದ, ಅಖಿಲ ಭಾರತ ಮಟ್ಟದ ಕಮ್ಯುನಿಸ್ಟ್ ಪಕ್ಷದ ಮಹಾಧಿವೇಶನ ನಡೀತಾ ಇರೋದು ಮೊಟ್ಟ ಮೊದಲ ಬಾರಿ ರಾಯಚೂರು ಆ್ಯಕ್ಚುಲಿ ಎಡದೊರೆ ನಾಡು, ಆಮೇಲೆ ಆ್ಯಕ್ಚುಲಿ ದ ಲ್ಯಾಂಡ್ ಆಫ್ ದ ವೈಟ್ ಡೈಮಂಡ್, ಆಮೇಲೆ ಇಂಧನ ಗಣಿ ಚಳವಳಿ, ಇವನ್ ಬ್ರಿಟಿಷ್ ವಿರೋಧಿ ಹೋರಾಟ ಮತ್ತು ಕಲ್ಯಾಣ ಜನರ ಹೋರಾಟ. ರಾಯಚೂರು ಇತಿಹಾಸ ಭಾಳ ಪ್ರಮುಖವಾದ ಇತಿಹಾಸ. ಇಂಥದ್ದೊಂದು ಐತಿಹಾಸಿಕ ಪಟ್ಟಣದಲ್ಲಿ ಸಾಗರ್ ಡಿಟಿಪಿ ಸೆಂಟರ್. ಹಲೋ ಸಂಪಾದಕರೇ, ನೀವು ಪತ್ರಿಕೆ ಡಿಟಿಪಿ ಆಪರೇಟರ್ ಹುಡುಕುತ್ತಿದ್ದೀರಾ? ಹಾಗಾದರೆ ಅವರ ಅವಶ್ಯಕತೆ ಈಗ ಬೇಕಾಗಿಲ್ಲ. ನಮ್ಮನ್ನು ಸಂಪರ್ಕಿಸಿರಿ. ಇಂದೇ ನಿಮ್ಮ ಪತ್ರಿಕೆಯ 4ರಿಂದ 6 ಪುಟಗಳವರೆಗೆ ನಿಮ್ಮ ಪತ್ರಿಕೆಯ ಪುಟ ವಿನ್ಯಾಸವನ್ನು ಮಾಡಿಕೊಡಲಾಗುವುದು. ನಿಮ್ಮ ಯಾವುದೇ ಜಿಲ್ಲೆ ಇರಲಿ, ಯಾವುದೇ ತಾಲೂಕಿರಲಿ, ನಿಮ್ಮ ಭಾಗದ ಸುದ್ದಿಗಳನ್ನು ಹಾಕಿ 4 ಪುಟಗಳ ಡಿಟಿಪಿ ಕಡಿಮೆ ದರದಲ್ಲಿ ಮಾಡಿಕೊಡಲಾಗುವುದು. ಹಿಂದೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 8431593151 ಮತ್ತು 9611114528 ಸಂಪರ್ಕಿಸಿ.